ಹಲೋ ಎವ್ರಿವನ್, ಏನಿದು ಫ್ಯಾನ್ಸಿ ಪ್ಲಸ್ ಟ್ರೆಡಿಷನಲ್ ಮಿಕ್ಸ್ ಅಂತ ಯೋಚಿಸ್ತಿದ್ದೀರಾ? ತುಂಬಾ ಯೋಚಿಸ್ಬೇಡಿ, ಇವತ್ತಿನ ನಮ್ಮ ರೆಸಿಪಿ ಇದೇ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಒಂದ್ ಒಳ್ಳೆ ಮಸಾಲಾ ರೈಸ್ ನ ಮಾಡ್ಕೊಳ್ಳೋಣ. ಅದಕ್ಕೆ ಟ್ರೆಡಿಷನಲ್ ಪ್ಲಸ್ ಫ್ಯಾನ್ಸಿ ಟಚ್ ನ ಕೊಟ್ಟು, ಅಂಡ್ ಟ್ರಸ್ಟ್ ಮೀ ಸಖತ್ತಾಗಿರುತ್ತೆ, ಮರಿದೆ ಟ್ರೈ ಮಾಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ ದೆನ್ ಲೆಟ್ಸ್ ಬಿಗಿನ್. ಮೊದಲಿಗೆ ಕಡಾಯಿಗೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಆ ನಂತರ 3 ಸ್ಪೂನ್ ಅಷ್ಟು ಶೇಂಗಾ, 1 ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಬ್ಯಾಚುಲರ್ಸ್ ಗೆ ಹಾಗೆ ವರ್ಕಿಂಗ್ ವುಮೆನ್ಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಯಾಕೆಂದ್ರೆ ತುಂಬಾ ಈಸಿ ಆಗಿದೆ ಮಾಡ್ಕೊಳ್ಳೋದು. ಹಾಗೆ ಲೆಫ್ಟ್ ಓವರ್ ರೈಸ್ ಇಂದ ಸಹ ಇದನ್ನ ಟ್ರೈ ಮಾಡಬಹುದು. ಬೇಳೆಗಳೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಬಿಗ್ ಸೈಜ್ ಈರುಳ್ಳಿ, 2ರಿಂದ 3 ಕಡ್ಡಿಯಷ್ಟು ಕರ್ಬೇವು, ಹಾಗೆ ಒಂದು 3 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ. ಅಂಡ್ ದಿಸ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಲೇಮ್ ನ ನೀವು ಮೀಡಿಯಂ ಟು ಹೈ ಇಟ್ಕೊಂಡೆ ಇದನ್ನ ಫ್ರೈ ಮಾಡ್ಕೋಬೇಕು, ಯಾಕೆಂದ್ರೆ ಆಡ್ ಮಾಡ್ಕೊಂಡಿರೋ ವೆಜ್ಜೀಸ್ ಅಲ್ಲಿ ಕ್ರಂಚಿನೆಸ್ ಹಾಗೆ ಇರಬೇಕು, ಸಾಫ್ಟ್ ಆಗಬಾರ್ದು. ಹಾಗಾಗಿ ಫ್ಲೇಮ್ ನ ನೀವು ಮೀಡಿಯಂ ಟು ಹೈ ಇಟ್ಕೊಂಡೆ ಮಾಡ್ಕೊಳ್ಳಿ. ಒಂದು 40 to 45 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಒಂದು ಬಿಗ್ ಸೈಜ್ ಅಥವಾ ಮೀಡಿಯಂ ಸೈಜ್ 2 ಟೊಮೆಟೊನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ, ಇದನ್ನು ಸಹ ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಫ್ರೈಡ್ ರೈಸಸ್ ಮಾಡ್ಬೇಕಾದ್ರೆ ಹೈ ಫ್ಲೇಮ್ ಅಲ್ಲೇ ಮಾಡ್ಕೊಳ್ತೀವಲ್ವಾ, ಸೊ ಸೇಮ್ ಟೆಕ್ನಿಕ್ ಇದ್ರಲ್ಲೂ ಯೂಸ್ ಮಾಡಿ. ಸೊ ಟೊಮೆಟೊ ಹಾಕಿ ಒಂದು 15 to 20 ಸೆಕೆಂಡ್ಸ್ ಆಗ್ತಿದ್ದ ಹಾಗೆ ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿ ಈಗ ಫ್ಲೇಮ್ ನ ಲೋಗೆ ಶಿಫ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನಾನು ಒಂದು 3 ಕಪ್ ಅಷ್ಟು ಅನ್ನನ ಹಾಕಿದ್ದೀನಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ. ನೆಕ್ಸ್ಟ್ ದಿಸ್ ಇಸ್ ದ ಸೀಕ್ರೆಟ್, ಇದಕ್ಕೆ ಟ್ರೆಡಿಷನಲ್ ಟಚ್ ಕೊಡೋಕೆ ನಾನು ಪುಳಿಯೋಗರೆ ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಹೋಮ್ ಮೇಡ್ ಪುಳಿಯೋಗರೆ ಪುಡಿ ಸಹ ಹಾಕ್ಬೋದು, ಅಥವಾ ಮಾರ್ಕೆಟ್ ಅಲ್ಲಿ ಸಿಗೋದು ಯಾವ್ದಾದ್ರು ಯೂಸ್ ಮಾಡಬಹುದು. ಸೊ ಒಂದು 3 ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿನ ಹಾಕಿ, ಆ ನಂತರ 1 ಸ್ಪೂನ್ ಅಷ್ಟು ಸೋಯಾ ಸಾಸ್, ಹಾಗೆ 1 ಸ್ಪೂನ್ ಅಷ್ಟು ವೆನೆಗರ್ ನ ಹಾಕಿ. ದಿಸ್ ಗಿವ್ಸ್ ಅ ಫ್ಯಾನ್ಸಿ ಟಚ್. ಫೈನಲಿ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ ಹೈ ಫ್ಲೇಮ್ ಅಲ್ಲಿ. ಸೊ ಫ್ಯಾನ್ಸಿ ಪ್ಲಸ್ ಟ್ರೆಡಿಷನಲ್ ಎರಡು ಮಿಕ್ಸ್ ಆದ್ರೆ ಈ ಒಂದು ಹೊಸ ರೆಸಿಪಿ ಕ್ರಿಯೇಟ್ ಆಗುತ್ತೆ, ಮಸಾಲಾ ರೈಸ್. ಟ್ರಸ್ಟ್ ಮೀ, ನಿಜ ಹೇಳ್ಬೇಕು ಅಂದ್ರೆ ಸಖತ್ತಾಗಿರುತ್ತೆ, ಮರಿದ್ದೆ ಒಂದ್ಸಲ ಟ್ರೈ ಮಾಡಿ. ಅಂಡ್ ನಿಮ್ ಮಕ್ಳ ಲಂಚ್ ಬಾಕ್ಸ್ ಸಹ ಇದನ್ನ ನೀವು ಮಾಡ್ಕೊಡ್ಬೋದು, ತುಂಬಾನೇ ಇಷ್ಟ ಆಗುತ್ತೆ ಮಕ್ಳಿಗೆ ಸಹ. ಹಾಗೆ ಮಾಡೋದು ಸಹ ತುಂಬಾನೇ ಈಸಿ ಇದೆ, ಬರೀ 10 ನಿಮಿಷದಲ್ಲಿ ಮಾಡ್ಕೋಬಹುದು ಇದನ್ನ. ಅಂಡ್ ಈ ತರ ಈಸಿ ರೈಸ್ ರೆಸಿಪೀಸ್ ನನ್ನ ಚಾನಲ್ ಅಲ್ಲಿ ತುಂಬಾನೇ ಇದೆ. ಇನ್ನು ನೀವು ನೋಡಿರ್ಲಿಲ್ಲ ಅಂದ್ರೆ ಈಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಫೈನಲಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.